ನಲ್ಮೆಯ ವಿದ್ಯಾರ್ಥಿಗಳೇ, 2027ನೇ ಸಾಲಿನ PUC ಸ್ಟೂಡೆಂಟ್ಸ್, ನಿಮಗೊಂದು ಹೊಸ ಸುದ್ದಿ ಇದೆ. 2027ನೇ ಸಾಲಿನ ಓದ್ತಕ್ಕಂಥ ಎಲ್ಲ PUC ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ನ್ಯೂಸ್ ಅಂತ ಹೇಳ್ಬೋದು. ಎಲ್ಲರೆಲ್ಲ ಇಲ್ಲಿಯವರೆಗೆ ನನ್ನ ಮನುಗುಳಿ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ನ್ಯೂಸ್ ಏನಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಿ. ಇಲ್ಲಿ ನೋಡ್ತಾ ಇದ್ದೀರಿ, 2027ನೇ ಸಾಲಿನ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ನ್ಯೂಸ್ ಏನಪ್ಪ ಅಂದರೆ, 2027ನೇ ಸಾಲಿನಿಂದ ಈ PUC ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಇಯರ್ ಮುದ್ರಿತ ಅಂಕಪಟ್ಟಿ ಬರೋದಿಲ್ಲ ಅಂತ ಹೇಳಿದ್ದಾರೆ. ಯಾರು? ನಮ್ಮ ಶಿಕ್ಷಣ ಸಚಿವರು. ಹಾಗಾದರೆ ಏನಿದೆ ನೋಡಿ. ಇಲ್ಲಿ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀ ಮಧು ಬಂಗಾರಪ್ಪರವರು ತಮ್ಮ ಮನದಾಳದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ, ಇವೆಲ್ಲ ಪ್ರಿಂಟ್ ಮಾಡಿಕೊಡೋದಕ್ಕೆ ಆರ್ಥಿಕ ಹೊರೆ ಆಗುತ್ತೆ, ಅದನ್ನು ಕಡಿತ ಮಾಡಲಿಕ್ಕೆ ಒಂದು ಹೊಸ ಯೋಜನೆಯನ್ನು ತಂದಿದ್ದಾರೆ. ಅದು ಡಿಜಿಟಲ್ ಮಾಸ್ ಕಾರ್ಡ್ ವಿತರಣೆ. ಅದು ಡಿಜಿ ಲಾಕರ್ ಮೂಲಕ ಮಾತ್ರ. ಅದು ಹೇಗಿದೆ ಅಂತಂದರೆ, ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ವಿದ್ಯಾರ್ಥಿಗಳಿಗೆ ಮುದ್ರಿತ ಅಂಕಪಟ್ಟಿಯನ್ನು ಮುಂದಿನ ವರ್ಷದಿಂದ ನೀಡ್ತಾ ಇಲ್ಲ, ಬದಲಿಗೆ ಡಿಜಿ ಲಾಕರ್ ಮೂಲಕ ನೀಡ್ತಾ ಇದ್ದಾರೆ. ಪ್ರಾಯೋಗಿಕವಾಗಿ ಈ ವರ್ಷ ಮಾತ್ರ ಏನಾಗ್ತಾ ಇದೆ, ಡಿಜಿ ಲಾಕರ್ ಮೂಲಕವೂ ಕೊಡ್ತಾ ಇದ್ದಾರೆ, ಭೌತಿಕವಾಗಿಯೂ ಅಂಕಪಟ್ಟಿಗಳನ್ನು ನೀಡ್ತಾ ಇದ್ದಾರೆ. ಆದರೆ ಮುಂದಿನ ವರ್ಷದಿಂದ ಭೌತಿಕವಾಗಿ ಅಂಕಪಟ್ಟಿಯನ್ನು ನೀಡೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಕನ್ನಡಪ್ರಭ ನ್ಯೂಸ್ ಪೇಪರ್ನಲ್ಲಿ ನೋಡ್ತಕ್ಕಂಥದ್ದು. ಧನ್ಯವಾದಗಳು ಈ ಒಂದು ಮಾಹಿತಿಯನ್ನು ಪಡೆದಿದ್ದಕ್ಕೆ.